जिंदाबाद इंकलाब जिंदाबाद 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 इंकलाब जिंदाबाद जिंदाबाद इंकलाब ಮೋರ್ಚಾ ಇದರ ನೇತೃತ್ವದಲ್ಲಿ ಕರ್ನಾಟಕ ತುಂಬಾ ಇವತ್ತ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಾಗ್ಯದ. ಆ ರೇಟ್ ಹೆಚ್ಚಾದ ಸಲುವಾಗಿ ಕೇಂದ್ರ ಸರ್ಕಾರ 10 ದಿನದಲ್ಲಿ ಸುಮಾರು 10 ರೂಪಾಯಿ ಹೆಚ್ಚು ಮಾಡಿದೆ. ಇದಕ್ಕೆ ಖಂಡಿಸಿ ನಾವು ಇವತ್ತು ಒಂದು ಮೆಮೊರಂ ಕೊಟ್ಟಿದ್ದೆವು ಪ್ರಧಾನಮಂತ್ರಿಯವರಿಗೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ. ಮೆಮೊರಂ ಕೊಡೋದ ಉದ್ದೇಶ ಅಂದ್ರೆ ಪೆಟ್ರೋಲ್ ರೇಟ್ ಹೆಚ್ಚಾಗ್ತಿಲ್ಕೆ ಟ್ರಾನ್ಸ್ಪೋರ್ಟ್ ರೇಟ್ ಹೆಚ್ಚಾಗ್ತದ. ಟ್ರಾನ್ಸ್ಪೋರ್ಟ್ ರೇಟ್ ಹೆಚ್ಚಾದ ನಂತರ ಪ್ರತಿಯೊಂದು ಬೆಲೆನೂ ಏರಿಕೆ ಆಯ್ತು. ಹಿಂಗಾಗಿ ಯೂರಿಯಾ ಬೆಲೆ ಏರಿಕೆ ಆಗ್ತದ, ಅದರ ನಂತರ ಲೇಬರ್ದೆಲ್ಲ ಹೆಚ್ಚಾಗ್ತಾ ಇರ್ತದ. ಅದ್ರ ಜೊತೆಗೆ ನಮಗೇನು ಇದು ಪೆಟ್ರೋಲ್ದು ಡೈರೆಕ್ಟ್ ಏನು ಕೊಡ್ತಾ, ಪೆಟ್ರೋಲ್ ಅಂಡ್ ಡೀಸೆಲ್, ಟ್ರ್ಯಾಕ್ಟರ್ ಡೀಸೆಲ್ ಬೇಕು. ಡೀಸೆಲ್ ಕೂಡ ನಾವು ಈ ಸಬ್ಸಿಡಿ ರೇಟ್ದಲ್ಲಿ ಟೋಕನ್ ರೇಟ್ದಲ್ಲಿ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ. ಅದ್ರ ಜೊತೆಗೆ ಈಗ ನಾವು ಸಾಲ ಮನ್ನಾ ಅಂತೂ ಸುಮಾರು ವರ್ಷಗಳಿಂದ ಸಾಲ ಆಗ್ಬೇಕು, ಸಾಲ ಮನ್ನಾ ಮಾಡ್ಬೇಕು ರೈತರಿಗೆ ಅಂತ ಕೇಳ್ತಾ ಇದ್ದೇವೆ. ಅದು ಅಂತೂ ಕೇಂದ್ರ ಮಟ್ಟದಲ್ಲಿ ಬರ್ತದ. ಹೀಗಾಗಿ ಕೆಲವು ಡಿಮಾಂಡ್ ಏನವ ರಾಜ್ಯ ಮಟ್ಟದ, ಕೆಲವು ಡಿಮಾಂಡು ಕೇಂದ್ರಕ್ಕೆ. ಈಗಾಗಲೇ ಕಬ್ಬಿನ ರೇಟ್ದಾಗ ಏನು ಸರ್ಕಾರ ನಿಗದಿಪಡಿಸಿತು ಅದ್ರ ಪ್ರಕಾರ ಕೆಲವು ಕೊಟ್ಟಿದೆ ಅಂತಾರೆ, ಕೆಲವು ಕೊಟ್ಟಿಲ್ಲ. ಇನ್ನೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ ಕಬ್ಬಿನ ರೇಟ್. ಕಬ್ಬಿಂದು ಹಣ, ಕಬ್ಬಿನ ಸಪ್ಲೈ ಮಾಡಿದ್ದಾರೆ, ಹಣ ಇನ್ನೂ ಕೆಲವ್ರಿಗೆ ಬರ್ತಾ ಇಲ್ಲ. ಹೀಗಾಗಿ ನಾವು ಇವತ್ತು ಜಿಲ್ಲಾ ಆಡಳಿತ ಕೇಳ್ತಾ ಇದ್ದೇವೆ, ಕಬ್ಬಿನ ರೇಟ್ ಏನದ ಆ ರೇಟ್ ಕಬ್ಬಿನ ಹಣ ಕೊಡ್ಬೇಕು, ಫ್ಯಾಕ್ಟ್ರಿ ಮಾಲಕರು ಹಣ ಕೊಡ್ಬೇಕು. ಮುಖ್ಯವಾಗಿ ಪ್ರತಿ ವರ್ಷ ಕಬ್ಬು ಪೂರೈಸಿದ ರೈತರಿಗೆ 1 ಕಿಲೋ ಸಕ್ಕರೆ ಕೊಡ್ತಿದ್ರು, ಆದ್ರೆ ಈ ಸಲ ಸಕ್ಕರೆನೂ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ BSSK ಫ್ಯಾಕ್ಟ್ರಿ ಏನದ ಕ್ಲೋಸ್ ಮಾಡಿಬಿಟ್ಟಿದಾರೆ ಅನ್ಯಾಯವಾಗಿ ಮತ್ತು ಅಕ್ರಮವಾಗಿ ಮತ್ತು ನೇಮ ಬಾಯಿಗಳ ಬಂದ್ ಮಾಡಿದ್ದಾರೆ. ಆ BSSK ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಕೇಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಳ್ತಾವೆ. ಬೇರೆ ಜಿಲ್ಲೆಯಲ್ಲಿ ಇದ್ದಂತ ಮಿನಿಸ್ಟರ್ಸ್ ಅವರವ್ರ ಜಿಲ್ಲೆಯಲ್ಲಿ ಈ ಕಬ್ಬಿನ ಕಾರ್ಖಾನೆ ಬಂದಾಗಿದ್ದಾವ, ಅವರೆಲ್ಲ ಪ್ರೋತ್ಸಾಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ತಗೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಇದ್ದಂತ BSSK ಫ್ಯಾಕ್ಟ್ರಿ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಅದು ಲೀಸರ ಮಾಡ್ಲಿ ಏನಾರ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಯಾವ ರೀತಿ MLA MP ಗಳೇನು 5 ವರ್ಷದಲ್ಲಿ ಒಂದೇ ದಿವಸ ಪ್ರಮಾಣ ಪತ್ರ ತಕೊಂಡು ಆದ ನಂತರ ಅವರು ಪೆನ್ಷನ್ ಏನ್ ತಗೋತಾರ, ನಮ್ಮ ರೈತರು 60 ವರ್ಷ ಆದ ನಂತರ ಪ್ರತಿಯೊಬ್ಬ ರೈತರಿಗೆ 10,000 ಗೌರವ ಧನ ಕೊಡ್ಬೇಕಂತ. ಇದ್ರ ಜೊತೆಗೆ ಈ ಲೇಬರ್ ಕೋಡ್ ಏನ್ ತಂದಿದ ಕೇಂದ್ರ ಸರ್ಕಾರ, ಲೇಬರ್ ಕೋಡ್ ತರಲಿ ನಮ್ಗೆ ಟ್ರೇಡ್ ಯೂನಿಯನ್ ಯಾವುದು ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ನಂತರ ವೇಜಸ್ ಸರಿಯಾಗಿ ಸಿಗ್ತಾ ಇಲ್ಲ, ಲಿವಿಂಗ್ ವೇಜಸ್ ಅಂತ ಇರ್ತಾರ ಸಂವಿಧಾನ ಪ್ರಕಾರ, ಅದು ಕೂಡ ಸಿಗ್ತಿಲ್ಲ. ಆ ಉದ್ದೇಶದಿಂದ ನಾವು ಇವತ್ತು ಮೆಮೊರಂ ಕೊಟ್ಟಿದ್ದೆವು DC ಅವರಿಗೆ. ಅವ್ರ ಹಂತದಲ್ಲಿ ಇದ್ದು ಅವ್ರು ಮಾಡ್ತಾರೆ, ನಾವು ಉಳ್ಕಿದ ಏನದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಂತದಲ್ಲ ಅವ್ರು ಮಾಡಬಹುದು ಅಂತ ಹೇಳಿದ್ದೀವಿ. ಆದ್ರೆ ಈ ಹೋರಾಟ ನಿರಂತರ ಇರ್ತದೆ. ಯಾಕಂದ್ರೆ ಈಗ ಆಲ್ರೆಡಿ ಅಮೆರಿಕ ಮತ್ತು ಇಂಡಿಯಾದೇನು ಒಪ್ಪಂದ ಆಗಿದೆ, ಒಪ್ಪಂದ ಆದ ಸಲುವಾಗಿ ಅದ್ರ ರೈತರು ಕೆಲವು ಸಾಮಾನುಗಳು ಏನವ ಅಲ್ಲಿಂದ ಬರ್ಲಿಕ್ಕೆ ಫ್ರೀ ಕೊಟ್ಟಿದ್ದಾರೆ. ನಮ್ಮ ಸಾಮಾನುಗಳು ಅಮೆರಿಕಕ್ಕೆ ಹೋದಾದ್ಮೇಲೆ 18% ವರೆಗೆ ಟ್ಯಾಕ್ಸ್ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಇನ್ನು ಮುಖ್ಯವಾದಂತ ನಮ್ಮ ಹಳ್ಳಿದಾಗ ಇದ್ದಂತ ಈ ಹೈನುಗಾರಿಕೆ ಏನದ, ಹೈನುಗಾರಿಕೆಯಲ್ಲಿ ಸುಮಾರು 30% ಜನ ಹೈನುಗಾರಿಕೆ ಮೇಲೆ ರೈತರ ಜೀವನ ನಡೆಸದ. ಗ್ರಾಮೀಣ ಆರ್ಥಿಕತೆ, ಈ ಗ್ರಾಮೀಣ ಆರ್ಥಿಕತೆ ಅಮೆರಿಕದಿಂದ ಹಾಲು ಒಪ್ಪಂದ ಆಗ್ಲಿ, ಬರ್ಮರ್ಲಿಂದ ಹಾಲು ಒಪ್ಪಂದ ಆಗ್ಲಿ, ಯಾಕಂದ್ರೆ 29 ದೇಶದ ಜೊತೆ ಒಪ್ಪಂದ ಆಗಿದೆ. ಈ ಒಪ್ಪಂದ ಆಗಿರೋದ್ರಿಂದ ಏನಾದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನು ಒಂದೇ ಬಂದಿತ್ತು, ಅದು 200 ವರ್ಷ ಲುಟಾಸ್ ಹೋಯ್ತು. ಈಗ ಹೊಸದೇನೋ ಅಗ್ರಿಮೆಂಟ್ ಆಗ್ಯಾವ, ಪ್ರತಿ ದೇಶದವರು ನಮ್ಮ ದೇಶದ ಒಂದು ಲುಟಾಸ್ತಾರ. ಮತ್ತೆ ಮೊನ್ನೆ ನರೇಂದ್ರ ಮೋದಿ ಅವರು ಫಾರಿನ್ ಹೋಗಿರು, ಅದು ಇಟಲಿಗೂ ಹೋಗಿರಿ. ಇಟಲಿ ಮುಸ್ಲೋನಿದು ಒಂದು ಬಲಪಂಥೀಯ ಸರ್ಕಾರ ಜೊತೆಗೆ ಒಪ್ಪಂದ ಏನಾದ್ರು ಮಾಡ್ಕೋಬೇಕಾಯ್ತು. ಆದ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಚಾಕ್ಲೇಟ್ ತಿನ್ಸಂತ ಪ್ರಯತ್ನ ಮಾಡಿದ್ರು. ಅದಕ್ಕಿಂತ ಎಲ್ಲ ಬಹಳ ಪ್ರೈಮ್ ಮಿನಿಸ್ಟರ್ ತಮ್ಮ ಹುದ್ದೆ ಗಂಭೀರತೆ ಇಕ್ಕೊಳ್ಬೇಕಾಗಿತ್ತು, ಅದು ಇಕ್ಕೋತ ಇಲ್ಲ. ಹೀಗಾಗಿ ಅಮೆರಿಕ ಮತ್ತು ಭಾರತ ಒಪ್ಪಂದ ಏನಂದ್ರೆ ಈ ಒಪ್ಪಂದ ವಾಪಸ್ ತಕೊಂಡು ರೈತರದ್ದು ಏನು ವಸ್ತುಗಳು ಅದಕ್ಕೆ ಹೊರಗೆ ಇಡ್ಬೇಕು ಒಪ್ಪಂದ ಅಂತ ನಾವು ಒತ್ತಡ ಮಾಡ್ತಾ ಇದ್ದೀವಿ. 12 ದಿವಸ 15 ದಿವಸ ಇದೆ. ಮೊದಲೆಲ್ಲರೂ ಗೊಬ್ಬರು ಸೊಸೈಟಿ ಮುಖಾಂತರ ಪ್ರತಿ ರೈತರ ಮನೆಗೆ ಮುಟ್ಟಿಸ್ತಿರು. ಈಗ ಸೊಸೈಟಿಗೆ ಗೊಬ್ಬರ ಬರ್ತಾ ಇಲ್ಲ. ಆ ಕಾರಣದಿಂದ ಇವ್ರೇನು ಪ್ರೈವೇಟ್ ಡೀಲರ್ಸ್ಗಳು ಹರ ಐನ್ ಗೊಬ್ಬರ ಬಂದಾಗ ನಮ್ಮಲ್ಲಿ ಶಾರ್ಟೇಜ್ ಅದ್ರಿ ಗೊಬ್ಬರ ಇಲ್ಲ ಅಂತಾರ. ಮತ್ತೆ ಹಿಂಬಾಗಿಲಿನಿಂದ ಒಂದ್ ಚೀಲದಿಂದ 200-300 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ತಗೊಂಡು ಕೊಡ್ತಾ ಇದ್ದಾರ. ಇದರಿಂದ ರೈತರೆಲ್ಲರೂ ಬಹಳ ಸಮಸ್ಯೆಗೆ ಈಡಾಗ್ಯಾರ. ಈಗ ಇಮಿಡಿಯೇಟ್ ಆಗಿ ಬೀಜ ಮತ್ತು ಗೊಬ್ಬರ ಪ್ರತಿ ಹಳ್ಳಿಗೆ ಬಂದು ಪಂಚಾಯತ್ ಲೆವೆಲ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಕೇಳ್ತಾ ಇದ್ದೇವೆ. ಇದಕ್ಕಿಂತ ಸಮಸ್ಯೆ ಸರ್ಕಾರ ಇಮಿಡಿಯೇಟ್ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಈ ಮುಖಾಂತರ. ಅಲ್ಲದೆ ನಮ್ ಕಾರಂಜ ನೀರು ಬಿಡ್ರಿ ಅಂತ ಹೇಳಿ ನಾವು ಬಹಳ ಸಲ ಒತ್ತಾಯ ಮಾಡಿದೆವು, DC ಅವ್ರ ಜೊತೆ ಕುಂತೆವು. ಆ ಕಾರಂಜ ನೀರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಹಿತ ಆದ್ರು ಕೇವಲ ಒಂದು
12-20 ಕಿಲೋಮೀಟರ್ ಬಂದಿಲ್ಲ ಅಲ್ಲಿ ರುಕಾಸ್ಕೊಂಡು ಅಲ್ಲಿ ವಾಪಸ್ ಮಾಡ್ತಾರೆ. ಇದು ಬಹಳ ಸರಿಯಲ್ಲ. ಬೇಕಾದಷ್ಟು ನೀರಿವೆ, ಕೊನೆಯವರೆಗೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕಾಗಿತ್ತು, ಅದು ಮಾಡಿಲ್ಲ. ಇನ್ ಮುಂದೆ ಅದ್ರ ಯಾರು ನೀರು ಎಕ್ಸ್ಟ್ರಾ ಇಟ್ಕೊಂಡು ಕೂಡ ಅರ್ಥ ಇಲ್ಲ. ಎಲ್ಲಾ ಕಾಲುವೆ ಮುಖಾಂತರ ಕೊನೆಯವರೆಗೆ ಬಿಡ್ಬೇಕಂತಕ್ಕಂಥ ವಿಷಯನ ಈ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ. ಈಗಾಗಲೇ ಮುಂಗಾರು ಸೂಚನೆ ನಮಗ ಸೂಚಿಸಿದೆ. ಒಂದು ವಾರದಾಗ ನಮ್ಮ ಮುಂಗಾರು ಬಿತ್ತನೆ ಪ್ರಾರಂಭ ಆಗ್ತದೆ. ಆದ್ರೆ ನಮಗ್ ಸಕಾಲಕ್ಕೆ ಏನದ ವ್ಯವಸಾಯ ಸಹಕಾರ ಸಕ್ಕರೆ ಅಂದ್ರ ವ್ಯವಸಾಯ ಸಂಘದಿಂದ ಅಂದ್ರ ಅಂಜುಮನ್ ಸೊಸೈಟಿಲಿಂದ ನಮ್ಗ ಬೀಜ ಮತ್ತು ಗೊಬ್ಬರ ಏನದ ರೈತರಿಗೆ ಸಕಾಲಕ್ಕೆ ಏನದ ಅಂದ್ರೆ ಒದಗಿಸಬೇಕು. ಈಗ ನಾವು ಗೊಬ್ಬರ ಏನದ ಅಂದ್ರೆ ಕೇಳ್ತಾ ಇದ್ದೇವು, ಅಲ್ಲಿ ಸೊಸೈಟಿದಾಗ ಗೊಬ್ಬರ ಇಲ್ಲ. ಕೇವಲ ಈಗ ಏನದ ಸೋಯಾ ಬೀಜ ಬಂದವ್ರಿ ಅಂತ ಹೇಳಿ ಇವತ್ತು ನನಗ ದೂರವಾಣಿ ಮುಖಾಂತರ ಒಬ್ಬ ಸೊಸೈಟಿ ಕೇಳಿದಾಗ ಹೇಳಿದ್ರು, ಇನ್ನು ಮತ್ತ ಹೆಸರು ಮತ್ತು ಉದ್ದಿನ ಬೀಜನು ಇನ್ನ ಶಾರ್ಟೇಜ್ ಅವ. ಅವೆಲ್ಲಾ ಬೀಜಗಳು ಸಕಾಲಕ್ಕೆ ರೈತರಿಗೆ ಒದಗಿಸ್ಕೊಡ್ಬೇಕಂತ ಹೇಳಿ ನಾವು ಡಿ ಸಿ ಅವರಿಗೆ ಏನದಂದ್ರೆ ಮನವಿ ಪತ್ರ ಸಲ್ಲಿಸಿದೆವು. ಮತ್ ಈಗಾಗಲೇ ಪೆಟ್ರೋಲ್ ರೇಟ್ ಬಗ್ಗೆನು ಹೇಳಿದ್ರು. ನಮ್ಗೆ ಏನದ ಅಂದ್ರೆ ಪ್ರತಿಯೊಂದು ಹೊಲ ಉಳ್ಬೇಕು ಅಂತಂದ್ರ ಟ್ರಾಕ್ಟರ್ದವರು ಪ್ರತಿಯೊಂದು ಎಕರಿಂದ 200 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ಟ್ರಾಕ್ಟರ್ ಹೊಡಿಬೇಕಂದ್ರೆ 200 ರೂಪಾಯಿ ಹೆಚ್ಚಿಗೆ, ಕುಂಟಿ ಹೊಡಿಬೇಕಾದ್ರೆ 200 ರೂಪಾಯಿ ಹೆಚ್ಚಿಗೆ, ಬಿತ್ತಬೇಕಾದ್ರೆ 200 ರೂಪಾಯಿ ಹೆಚ್ಚಿಗೆ. ಯಾಕಂದ್ರೆ ನಮಗ್ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಆಗಿದ್ರಿ ನಾವೇನ್ ಮಾಡಿರಿ ಇರ್ತಾರೆ. ಅದಕ್ಕಾಗಿ ಈ ಒಂದು ಸಮಸ್ಯೆ ಏನದ ಅಂತಂದ್ರೆ ಇದು ಪೂರಾ ರೈತರಿಗೆ ಏನದ ಬಹಳ ದೊಡ್ಡ ಸಮಸ್ಯೆ ಆಗ್ಯದ. ಅದು ಸಮಸ್ಯೆ ಬಗ್ಗೆನೂ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿದ್ವಿ. ಏನಾದ್ರೂ ರೈತರಿಗೆ ಕೂಪನ್ ಮುಖಾಂತರವಾಗಿ ಡೀಸೆಲ್ ಪೆಟ್ರೋಲ್ ಏನಂದ್ರೆ ಕಡಿಮೆ ಬೆಲೆಯಲ್ಲಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಕ್ಕಂತ ಒಂದು ಮನವಿಯನ್ನ ಸಹಿತ ನಾವು ಮಾಡ್ಕೊಂಡಿದೀವಿ. ಅದಕ್ಕಾಗಿ ಈಗ ಬಿತ್ತನೆ ಬೀಜ ಮತ್ತು ಗೊಬ್ಬರ ಏನದ ತುರಂತವಾಗಿ ನಮ್ಗೆ ಎಲ್ಲಾ ಸೊಸೈಟಿ ಮುಖಾಂತರ ಕೊಡ್ಬೇಕಂತ ಹೇಳಿ ನಾವು ಮನವಿ ಪತ್ರನ ಸಲ್ಲಿಸಿದೆವು. ಮತ್ತ ಮುಂದಿನ ವಿಚಾರನ